ಕರ್ನಾಟಕದ ರಾಜಕೀಯದಲ್ಲಿ ಇಡೀ ರಾಜ್ಯದ ಒಂದು ತೂಕವಾದ್ರೆ ಬೆಳಗಾವಿ ರಾಜಕೀಯ ಮತ್ತೊಂದು ತೂಕ. ಯಾಕಂದ್ರೆ ರಾಜ್ಯದಲ್ಲೇ ದೊಡ್ಡ ಜಿಲ್ಲೆ ಅಂದ್ರೆ ಅದು ಬೆಳಗಾವಿ. 15 ತಾಲೂಕು 18 ವಿಧಾನಸಭಾ ಕ್ಷೇತ್ರಗಳು ಇರುವಂತ ಜಿಲ್ಲೆ. ಇಷ್ಟು ದೊಡ್ಡ ಜಿಲ್ಲೆಯನ್ನ ವಿಭಜನೆ ಮಾಡಬೇಕೆಂದು ಅನೇಕ ವರ್ಷಗಳಿಂದ ಕೇಳಿ ಬರ್ತಿರೋ ಕೂಗು. ಆದ್ರೆ ಇದಕ್ಕೆ ಪದೇ ಪದೇ ತಡೆಗಳು ಬರ್ತಾನೆ ಇದೆ. ಇಲ್ಲಿ ಅನೇಕರು ದೊಡ್ಡ ದೊಡ್ಡ ನಾಯಕರು ಅವರವರ ಕ್ಷೇತ್ರಗಳಲ್ಲಿ ಬಲವಾಗಿ ಇರೋದ್ರಿಂದ ಜಿಲ್ಲೆ ವಿಭಜನೆ ಆದ್ರೆ ಯಾವುದೆಲ್ಲ ಆಗಬೇಕು ಅನ್ನೋ ಒಮ್ಮತ ಸಿಗ್ತಿಲ್ಲ. ಹೀಗಾಗಿ ಇದನ್ನು ನೋಟಿಸ್ ಮಾಡೋದಕ್ಕೆ ಸ್ವತಃ ಸಿಎಂ ಸಿದ್ದರಾಮಯ್ಯರಿಗೆ ಕಷ್ಟ ಆಗಿದೆ. ಬೆಳಗಾವಿ ಅಂದ್ರೆ ಒಂದು ಕಡೆ ಸತೀಶ್ ಜಾರಕಿಹೊಳಿ, ಲಕ್ಷ್ಮಣ್ ಸವದಿ, ರಮೇಶ್ ಜಾರಕಿಹೊಳಿ, ಲಕ್ಷ್ಮೀ ಹೆಬ್ಬಾಳ್ಕರ್, ಜೊಲ್ಲೆ, ಹೀಗೆ ಎಲ್ಲರೂ ಪ್ರಭಾವಿಗಳೇ. ಹೀಗಾಗಿ ಒಬ್ಬೊಬ್ಬ ನಾಯಕರಿಂದಲೂ ಕೂಡ ಒಂದೊಂದು ಹೆಸರನ್ನ ಹೇಳಲಾಗ್ತಾ ಇದೆ. ಎಲ್ಲರೂ ಕೂಡ ನಮ್ಮ ತಾಲೂಕನ್ನ ಜಿಲ್ಲೆ ಮಾಡಿ ಅಂತ ಒತ್ತಡ ಹಾಕ್ತಿದ್ದಾರೆ. ಗೋಕಾಕ್ ಜಿಲ್ಲೆ ಮಾಡಿ ಅಂತ ಸತೀಶ್ ಜಾರಕಿಹೊಳಿ ಒತ್ತಡ ಹಾಕ್ತಿದ್ರೆ ಅಥಣಿಯನ್ನು ಮಾಡಿ ಅಂತ ಸವದಿ ಓಡಾಡ್ತಿದ್ದಾರೆ. ಮತ್ತೊಬ್ಬರು ಬೈಲಹೊಂಗಲ ಅಂತಿದ್ದಾರೆ, ಇನ್ನೊಬ್ಬರು ಚಿಕ್ಕೋಡಿ ಅಂತಿದ್ದಾರೆ. ಇದು ಸಿದ್ದರಾಮಯ್ಯಗೆ ಸವಾಲಾಗಿದೆ. ಆಡಳಿತಾತ್ಮಕ ದೃಷ್ಟಿಯಿಂದ, ಅಭಿವೃದ್ಧಿಯ ದೃಷ್ಟಿಯಿಂದ ನೋಡೋದಾದ್ರೆ ಈಗ ಕೇವಲ ಬೆಳಗಾವಿ ತಾಲೂಕಿನಲ್ಲೇ 11.5 ಲಕ್ಷ ಜನಸಂಖ್ಯೆ ಇದೆ. 11.5 ಲಕ್ಷ ಜನಸಂಖ್ಯೆಗೆ ಒಬ್ಬನೇ ತಹಸೀಲ್ದಾರ್. ಇದರಿಂದ ಬಹಳಷ್ಟು ತೊಂದರೆ ಆಗುತ್ತೆ. ಅದೇ ರೀತಿ ಜಿಲ್ಲೆಯ 18 ಕ್ಷೇತ್ರಗಳಿದ್ದು ಆಡಳಿತ ದೃಷ್ಟಿಯಿಂದ ತೊಂದರೆ ಆಗ್ತಿರೋದ್ರಿಂದ ಜಿಲ್ಲೆಯನ್ನ ವಿಭಜನೆ ಮಾಡಲು ಅನೇಕ ವರ್ಷಗಳಿಂದಲೂ ಕೂಡ ಪ್ಲಾನ್ ಆಗ್ತಿದೆ. ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಕೂಡ ಮನಸ್ಸಿದೆ. ಆದ್ರೆ ಅದೇ ಜಿಲ್ಲೆಯ ನಾಯಕರುಗಳ ಒಗ್ಗಟ್ಟಿನ ಕೊರತೆಯಿಂದ ತೊಂದರೆ ಆಗ್ತಿದೆ. ಆದ್ರೆ ಜಾರಕಿಹೊಳಿ ಸಹೋದರರು ಮಾತ್ರ ಸುಮ್ಮನೆ ಕೂತಿಲ್ಲ. ಗೋಕಾಕ್ ಜಿಲ್ಲಾ ರಚನೆಗೆ ಆಗ್ರಹಿಸಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ, ಶಾಸಕ ಬಾಲಚಂದ್ರ ಜಾರಕಿಹೊಳಿ ನೇತೃತ್ವದಲ್ಲಿ ಬೆಳಗಾವಿ ಅಧಿವೇಶನ ಸಮಯದಲ್ಲೇ ಸಿದ್ದರಾಮಯ್ಯ ಭೇಟಿ ಮಾಡಿ ಮನವಿ ಸಲ್ಲಿಸಿದೆ. ಇದಾದ ಮೇಲೆ ಈಗ ಸಿದ್ದರಾಮಯ್ಯ ದೊಡ್ಡ ಭರವಸೆಯನ್ನೇ ಕೊಟ್ಟಿದ್ದಾರೆ. ಈ ಬಗ್ಗೆ ಸ್ವತಃ ಶಾಸಕ ಬಾಲಚಂದ್ರ ಜಾರಕಿಹೊಳಿಯೇ ಮಾಹಿತಿ ನೀಡಿದ್ದಾರೆ. ಬೆಳಗಾವಿ ಜಿಲ್ಲೆ ವಿಭಜನೆ ಮಾಡಿ ಗೋಕಾಕ್ ನೂತನ ಜಿಲ್ಲೆ ರಚನೆ ಮಾಡ್ಬೇಕಂತ ನಾವು ಮನವಿ ಪತ್ರ ಕೊಟ್ಟಿದ್ದೀವಿ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಮನವಿ ತಗೊಂಡು ಪೂಜ್ಯರು ಮಾತಾಡ್ರು, ನಾವು ಹೇಳಿದಿವಿ, ಅಶೋಕ್ ಪೂಜಾರಿ ಅವ್ರು ಮಾತಾಡ್ರು. ಮುಖ್ಯಮಂತ್ರಿಗಳು ಅಂದ್ರ ಸ್ಪಂದಿಸಿ ಏನಂದ್ರ ನೋಡಪ್ಪ, ದೊಡ್ಡ ಜಿಲ್ಲೆ ಇದೆ ಬೆಳಗಾವ, ಅಂದ್ರೆ ಡಿವಿಷನ್ ಆಗ್ಬೇಕಂತ ನಮ್ಮ ಅಭಿಪ್ರಾಯ ಐತೆ. ಅಂದ್ರೆ ಹೊಡಿಬೇಕು ದೊಡ್ಡ ಜಿಲ್ಲೆ ಆಡಳಿತ ದೃಷ್ಟಿಯಿಂದ. ಆದ್ರೆ ಅವ್ರು ಏನ್ ಹೇಳಿದ್ರೆ ಅಂದ್ರೆ ಎಲ್ಲಾ ಈ ಬೆಳಗಾವಿ ಜಿಲ್ಲೆಗೆ ಸಂಬಂಧಪಟ್ಟಂತ 18 ಶಾಸಕರನ್ನ, ಅಂದ್ರೆ ಕಾಂಗ್ರೆಸ್ ಬಂದ್ರು, ಬಿಜೆಪಿ ಬಂದ್ರು, ಎಲ್ಲರಿಗೊಂದು ಸಮಯ ಕೊಟ್ಟು ಕರಿತೀನಿ. ಕರೆದ ನಂತರ ಎಲ್ಲಾರ ಅಭಿಪ್ರಾಯ ತಗೊಂಡು ಒಂದ್ ನಿರ್ಣಯಕ್ಕೆ ಬರ್ತೋ ಅಂತ ಹೇಳಿದ್ವಿ. ಆದ್ರೂ ನಾವು ಪೂಜಾರೆಲ್ಲ ಮಠಾಧೀಶರು, ನಾನು, ಅಶೋಕ್ ಪೂಜಾರಿ ಅವರು, ಉಸ್ತುವಾರಿ ಮಂತ್ರಿ ಅವರು, ನೀವು ಏನಾದ್ರೂ ಜಿಲ್ಲೆ ವಿಭಜನೆ ಆತಂದ್ರೆ ಫಸ್ಟ್ ನಮ್ ಗೋಕಾಕ್ ಜಿಲ್ಲೆ ಆಗ್ಬೇಕು ಅಂತೇಳಿ ನಾವು ವಿನಂತಿ ಮಾಡ್ಕೊಂಡಿದ್ವಿ. ಅವರು ಅದಕ್ಕೆ ಸ್ಪಂದಿಸಿದಾರು. ಎಲ್ಲಾ ನಮ್ಮ ಶಾಸಕರನ್ನ ಯಾವಾಗ ಟೈಮ್ ಕೊಟ್ಟು 18 ಜನ ಕರಿತಾರೋ ಅವಾಗ ನಮ್ದು ಗೋಕಾಕ್ ಜಿಲ್ಲೆ ಮಾಡ್ಬೇಕಂತ ನಾವು ಸಂಪೂರ್ಣ ಬೇಡಿಕೆ ಇರ್ತೀವಿ. ಆದಷ್ಟು ಬೇಗನೆ ಗೋಕಾಕ್ ಜಿಲ್ಲಾ ರಚನೆ ಆಗ್ತೈತೆ ಅಂತೇಳಿ ಒಂದು ಆಶಯದಿಂದ ಇವತ್ತು ನಾವು ಹೋಗ್ತಾ ಇದೀವಿ. ಅಲ್ಲ, ಈಗ ನಾವು ನಮ್ ಗೋಕಾಕ್ ಜಿಲ್ಲೆ ಆಗ್ಬೇಕಂತ ಹೇಳ್ತಾರೆ. ಯಾಕಂದ್ರೆ ಮೊದಲು ಏನ್ ನಮ್ಮ ರಾಜ್ಯ ಸರ್ಕಾರಕ್ಕೆ ಆಯೋಗ ರಚನೆ ಮಾಡಿದ್ರು, ಆಯೋಗ ಮುಖಾಂತರ ಗೋಕಾಕು ಚಿಕ್ಕೋಡಿ ಆದ್ರ ಸೂಕ್ತ ಅಂತೇಳಿ ಆಯೋಗ ಎಲ್ಲ ವರದಿ ಕೊಟ್ಟಿದ್ದಾರೆ ಅಂದ್ರೆ ರಾಜ್ಯ ಸರ್ಕಾರಕ್ಕೆ. ಅಂದ್ರೆ ಆ ಅಭಿಪ್ರಾಯದಲ್ಲಿ ಜಿಲ್ಲಾ ಬೆಳಗಾವಿ ಬರೋದು 3 ಜಿಲ್ಲೆ ಆಗ್ಬೇಕಂತ, ಬೆಳಗಾವಿ, ಗೋಕಾಕು, ಚಿಕ್ಕೋಡಿ ಆಗ್ಬೇಕಂತೈತಿ. ಅದಕ್ಕೆ ಯಾವಾಗ MLA ಅವ್ರನ್ನ ಕರಿತಾ ಇರೋದು, ಆ ಮೀಟಿಂಗ್ ಬಹಳ ಇಂಪಾರ್ಟೆಂಟ್ ಇರ್ತೈತಿ. ಅವಾಗ ಹೋಗಿ ನಾವೆಲ್ಲ ಕನ್ವಿನ್ಸ್ ಮಾಡಿ ಆದಷ್ಟು ಬೇಗನೆ ಗೋಕಾಕ್ ಜಿಲ್ಲಾ ಮಾಡಕ್ ನಾವೆಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ. ಅಲ್ಲ, ಈಗ ಒಂದು ಅವರು ಮಾನ್ಯ ಮುಖ್ಯಮಂತ್ರಿ ಸಮಯ ತಗೊಂಡ್ ಸಾಧ್ಯಾರ ಅಧಿವೇಶನ ಒಳಗನ ಕರ್ಕೊಂಡು ನಿಮ್ಮೆಲ್ಲಾ ಟೈಮ್ ಕೊಟ್ಟು ಕರೆದು ಆದಷ್ಟು ಬೇಗನೆ ಸಭೆ ಮಾಡ್ತಾರ. ಈಗ ನಾವ್ ಹೇಳಿದಲ್ಲ, ನಮ್ ಗೋಕಾಕ್ ಜಿಲ್ಲೆ ಆಗ್ಬೇಕು. ಈಗ ಬೇರೆ ಬೇರೆ ಬೇಡಿಕೆ ಅದಾವು, ನೀವ್ ಯಾಕೆ ಬೇಡ್ತಿರತ್ ನಾವ್ ಕೇಳಕ್ ನಮಗ್ ಬರೋದಿಲ್ಲ. ಅವ್ರ ಹಕ್ಕದು. ಯಾಕಂದ್ರೆ ಬೈಲೊಂಗದವ್ರು ಕೇಳ್ತಾರೋ, ಚಿಕ್ಕೋಡಿಯವ್ರು ಕೇಳ್ತಾರೋ, ಅವ್ರ ಹಕ್ಕದು, ಅವ್ರು ಕೇಳ್ಬೋದು. ನಾವು ನಮ್ ಜಿಲ್ಲೆ ಗೋಕಾಕ್ ಬಹಳ ದಿವಸದಿಂದ ನಮ್ಮ ಹೋರಾಟ ಇದೆ, 40 ವರ್ಷ. ನಮ್ ಗೋಕಾಕ್ ಜಿಲ್ಲೆ ಆಗ್ಬೇಕಂತ ನಾವೆಲ್ಲರೂ ಪೂಜ್ಯರ ಮುಖಾಂತರ ಒತ್ತಾಯ ಮಾಡಿದ್ವಿ. ಗೋಕಾಕ್ ಜಿಲ್ಲೆ ಆಗ್ತೈತೆ ಒಂದು ಆಶೆಯಿಂದ ನಾವು ಆಶಾಭಾವನೆ ಇಟ್ಕೊಂಡ್ರಿ. ಇಲ್ಲ ನೋಡಿ, ಈಗ ನಾವು ಗೋಕಾಕ್ ಜಿಲ್ಲೆ ಆಗ್ಬೇಕಂತ ನಮ್ ಪ್ರತಿನಿಧಿ ಎಲ್ಲ ಕರ್ಕೊಂಡ್ ಬಂದಿದ್ರು. ಇವತ್ತು ನಾವು ಚಿಕ್ಕೋಡಿ ಅವರು ಅಲ್ಲಿ ಭಾಗದ ಶಾಸಕರು, ಅಲ್ಲಿ ಎಲ್ಲ ಬೇರೆ ಬೇರೆ ಎಲ್ಲ ಮುಖಂಡರು, ಮಠಾಧೀಶ ಬಂದು ಅವರು ಒತ್ತಾಯ ಮಾಡಬಹುದ್ರೆ. ನಮ್ ಗೋಕಾಕ್ ಜಿಲ್ಲೆ ರಚನೆ ಮಾಡೋ ವಿನಂತಿ ಮಾಡಿದ್ವಿ. ನಮಗೇನೋ ಆದಷ್ಟು ಬೇಗನ ಆಗ್ತೈತೆ ಅಂತೇಳಿ ಆಶಯದಲ್ಲಿ ಇದು ನಾವು. ಗಡಿ ವಿವಾದ ಸುಪ್ರೀಂ ಕೋರ್ಟ್ ನಲ್ಲಿ ಇದೆ. ಹಾಗಾಗಿ ಸದ್ಯಕ್ಕೆ 2 ಜಿಲ್ಲೆಗಳನ್ನ ಮಾಡ್ಬೇಕನ್ನೋದು ಕನ್ನಡಪರ ಹೋರಾಟ. ಒಂದು ಚಿಕ್ಕೋಡಿ, ಒಂದು ಬೆಳಗಾವಿ ಸದ್ಯಕ್ಕೆ. ಅಲ್ಲ, ಇರ್ಬೋದು, ಅವ್ರ ಅಭಿಪ್ರಾಯ ಇರ್ಬೋದ್ರಿ ಅವ್ರದ್ದು. ಯಾಕಂದ್ರೆ ಕನ್ನಡ ಹಿತದೃಷ್ಟಿಯಿಂದ ಅದು ಅವ್ರ ತಪ್ಪ ಅನ್ನೋದಿಲ್ಲ. ಕರೆ ನಾವು ಇದ್ದದ್ದು ನಮ್ದು ಅಂದ್ರೆ ಹೇಳಿದಲ್ಲ, ನೀವು ಡಿವಿಷನ್ ಮಾಡಿದಾಗ ನಮ್ ಗೋಕಾಕ್ ಜಿಲ್ಲೆ ಆಗ್ಬೇಕಂತ ಒತ್ತಾಯ ಮಾಡಿದ್ದಾರೆ.
ನಿರಂತರವಾಗಿ MS ನವರು ಶಿವಸೇನವರು ಕೊಂಡಾಟವನ್ನ ಮಾಡ್ತಿದ್ದಾರೆ, ಜೊತೆಗೆ ಗಡಿ ವಿಚಾರಗಳನ್ನ ಇಟ್ಕೊಂಡು ಪದೇ ಪದೇ ಖ್ಯಾತೆ ತೆಗಿತಾ ಇದ್ದಾರೆ ಮತ್ತು ಜೊತೆಗೆ ವಿಭಜನೆ ಆದ್ರೆ ಅವ್ರ ಕೈಗೆ ಸಿಗುತ್ತೆ ಅನ್ನೋದು. ಇಲ್ಲ, ಖಂಡಿತ ಆ ತರ ಏನ್ ಆಗೋದಿಲ್ಲ. ಯಾಕಂದ್ರೆ ನೋಡ್ರಿ, ಕನ್ನಡ ಮಾತಾಡೋ ಭಾಷೆ ಜನ ಬಾಳ ಇದಾರೆ ಬೆಳಗಾವಿ ಜಿಲ್ಲೆಯಲ್ಲಿ. ಸುಮ್ನೆ ಅದೊಂದು ರಾಜಕೀಯ ಕಾರಣಕ್ಕೋಸ್ಕರ ಆ ತರ ಮಾಡ್ತಾರ ಅವರು. ಅದರಿಂದ ಏನೂ ಆಗೋದಿಲ್ಲ. ಡಿವಿಷನ್ ಆದ್ರೂ ಕನ್ನಡಕ್ಕೆ ಏನು ಧಕ್ಕೆ ಆಗೋದಿಲ್ಲ. ಕನ್ನಡ ಗಟ್ಟಿಯಾಗಿರ್ತೈತಿ. ನಾವೆಲ್ಲ 3 ಜಿಲ್ಲೆದವ್ರ ಕನ್ನಡ ಬಗ್ಗೆ ಎಲ್ಲರಿಗೂ ಅಭಿಮಾನ ಇರ್ತೈತಿ. ಅದೇನಿಲ್ಲ, ಸುಮ್ ರಾಜಕಾರಣಕ್ಕೋಸ್ಕರ ಅದು MS ಮಾಡ್ತಾ ಇರುತ್ತೆ ನಮ್ ಭಾವನೆ. ಆದಷ್ಟು ಬೇಗನೆ ಜಿಲ್ಲೆ ಆಗ್ಲಿ ಅಂತೇಳಿ ಒತ್ತಾಯ ಮಾಡಿದ್ರೆ ಮುಖ್ಯಮಂತ್ರಿ ಒಳ್ಳೆ ನಿರ್ಧಾರ ಮಾಡ್ತಾರೆ. ಮುಖ್ಯ ಆಶಯದಲ್ಲಿ ಇವತ್ತು ಹೋಗ್ತಾ ಇದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ನಮ್ಮ ಗೋಕಾಕ್ ಜಿಲ್ಲಾ ಹೋರಾಟ ಚಾಲನಾ ಸಮಿತಿಯ ನೇತೃತ್ವದೊಳಗೆ ಪೂಜ್ಯ ಮುರುಘರಾಜೇಂದ್ರ ಮಹಾಸ್ವಾಮೀಜಿಗಳು ಹಾಗೂ ಗೋಕಾಕ್ ತಾಲೂಕಿನ ಮತ್ತು ರಾಮದುರ್ಗ ತಾಲೂಕಿನ ಎಲ್ಲ ಮಠಾಧೀಶರೊಂದಿಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ನಾಯಕತ್ವದಲ್ಲಿ, ಅದೇ ರೀತಿ ಅರ್ಬನ್ ಶಾಸಕರಾದ ಬಾಲಚಂದ್ರ ಜಾರಕಿಹೊಳಿ ಜೊತೆಗೂಡಿ ನಾವು ನಮ್ಮ ಹಕ್ಕೊತ್ತಾಯವನ್ನು ಮಾಡಿದ್ದೀವಿ. ನಾವು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಮಾತನಾಡುವಾಗ ಡಿಸೆಂಬರ್ 31ರ ಒಂದು ಟೈಮ್ ಲಿಮಿಟೇಷನ್ ಐತಿ. ಡಿಸೆಂಬರ್ 31 ಆದ ನಂತರ ಸೆನ್ಸಸ್ ಜನಗಣತಿ ಪ್ರಾರಂಭ ಆಗೋದ್ರಿಂದ ಮುಂದೆ 1.5 ವರ್ಷ ಹೊಸ ಜಿಲ್ಲೆ ರಚನೆ ಮಾಡೋಕೆ ಬರೋದಿಲ್ಲ. ಅದಕ್ಕೆ ನೀವು ಕೂಡಲೇ ನಿರ್ಣಯ ತಗೋಬೇಕು. ಗೋಕಾಕ್ ಜಿಲ್ಲಾ ಹೋರಾಟ 40 ವರ್ಷಗಳ ಹಳೆಯ ಹೋರಾಟ ಐತಿ. ಪ್ರಾರಂಭದೊಳಗೆ ಬೆಳಗಾವಿ ಜಿಲ್ಲಾ ವಿಭಜನೆ ಆದ್ರೆ ಗೋಕಾಕ್ ಅಷ್ಟೇ ಜಿಲ್ಲೆ ಆಗಬೇಕನ್ನುವಂತ ಒಂದು ಬೇಡಿಕೆ ಇತ್ತು. ಅದು ತದನಂತರ ಇವತ್ತು ಮೂರ್ನಾಲ್ಕು ತಾಲೂಕಿನವರು ಜಿಲ್ಲಾ ಕೇಂದ್ರ ಸ್ಥಾನ ಕೇಳಾಕತ್ತಾರು. ಆದ್ರೆ ವಾಸ್ತವವಾಗಿ ನೀವು ಸರ್ಕಾರದವ್ರು ಗಟ್ಟಿ ನಿಲುವು ತಗೋಬೇಕಾಗತಿ. ಎಲ್ಲರೇ ಮನವೊಲಿಸಿ ಒಟ್ಟಾಭಿಪ್ರಾಯದ ನಿರ್ಣಯ ತಗೋದು ಈ ಸಂದರ್ಭದಲ್ಲಿ ಸಾಧ್ಯ ಇಲ್ಲ. ಯಾಕಂದ್ರೆ ಎಲ್ಲರಿಗೂ ಸಹಿತ ತಮ್ಮ ಭಾಗ ತಮ್ಮ ತಾಲೂಕು ಜಿಲ್ಲಾ ಆಗ್ಲಿರುವಂತ ಭಾವನೆ ಇರ್ತೈತಿ. ಅಂತ ಸಂದರ್ಭದೊಳಗೆ ಗಟ್ಟಿ ನಿಲುವಿನ ನಿರ್ಧಾರ ಸರ್ಕಾರ ತೆಗೆದುಕೊಳ್ಳಬೇಕನ್ನುವಂತ ಒತ್ತಾಯವನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರಿಗೆ ಮಾಡಿದೀವಿ. ಈ ಸಂದರ್ಭದೊಳಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು, ಅದೇ ರೀತಿ ಶ್ರೀ ಹಿರಿಯ ಸಚಿವರಾದ HC ಮಾದೇವಪ್ಪನವರು, ಶ್ರೀ ಬೈರತಿ ಸುರೇಶ್ ಅವರು, ಈ ರೀತಿ ಎಲ್ಲರೂ ಇದ್ರು. ಅಂತ ಸಂದರ್ಭದಾಗ ನಾವು ಒತ್ತಾಯ ಮಾಡಿದೀವಿ. ಮಾನ್ಯ ಮುಖ್ಯಮಂತ್ರಿಗಳು ಸಹಿತ ಬಹಳ ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಿದರು. ವಿಶೇಷವಾಗಿ ಬೆಳಗಾವಿ ಜಿಲ್ಲಾ ಬಹಳ ದೊಡ್ಡದೈತಿ. ಆಡಳಿತಾತ್ಮಕ ದೃಷ್ಟಿಯಿಂದ ಇದು ವಿಭಜನೆ ಆಗೋದು ಅತ್ಯಂತ ಅವಶ್ಯಕ ಇದೆ ಅನ್ನುವಂಥ ಮಾತನ್ನು ಅವರು ಒಪ್ಪಿದರು. ಅದ್ರ ಜೊತೆಗೆ ನಂದು ಸಹಿತ ದೊಡ್ಡ ಜಿಲ್ಲೆ ವಿಭಜನೆ ಆಗಲಿ, ಆಡಳಿತಾತ್ಮಕ ಅನುಕೂಲತೆ ಸಿಗಲಿ ಅನ್ನುವಂಥ ಭಾವನೆ ಐತೆ ಅನ್ನುವಂಥ ಮಾತನ್ನ ಬಹಳ ಗಟ್ಟಿಯಾಗಿ ಹೇಳಿದರು. ಅದ್ರ ಜೊತೆಗೇನೆ ಬಹುಶಃ ಇದು ಪ್ರಜಾಪ್ರಭುತ್ವ ಆಗಿರೋದ್ರಿಂದ ಬೆಳಗಾವಿ ಜಿಲ್ಲೆಯೊಳಗೆ 18 ಜನ ಶಾಸಕರಿದಾರು, 2 ಸಚಿವರಿದಾರು. ಅದ್ರ ಜೊತೆಗೆ ಅವ್ರೆಲ್ಲರನ್ನೂ ಕರಿತೀನಿ. ಕರೆದ ಪಕ್ಷಾತೀತವಾಗಿ ಎಲ್ಲ ಶಾಸಕರಿಗೆ ಕರೆದ ಅವ್ರೆಲ್ಲರದು ಅಭಿಪ್ರಾಯ ಸಂಗ್ರಹ ಮಾಡ್ತೀವಿ. ಅದ್ರ ಮೇಲೆ ಒಂದು ನಿರ್ಣಯ ತಗೋತೀವಿ ಅನ್ನುವಂಥ ಮಾತನ್ನ ಹೇಳಿದರು. ನಮಗೊಂದು ಭರವಸೆ ಐತಿ, ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಬೇಡಿಕೆಗೆ ಸ್ಪಂದನೆ ಮಾಡ್ತಾರೋ ಮತ್ತು ಗೋಕಾಕ್ ಜಿಲ್ಲಾ ರಚನೆ ಮಾಡುವಂತ ಒಂದು ಆದೇಶವನ್ನ ಮಾಡ್ತಾರೆ ಅನ್ನುವಂಥ ಭಾವನೆ ನಮ್ಮದಾಗಿದೆ. ಎಲ್ಲರೂ ಸ್ವಲ್ಪ ಅಗಲಾಗ್ರಿ, ಯಾರ್ಯಾರು ಬಂದಿರಿ ಅನ್ನೋದು ಗೊತ್ತಾಗತಿ. ಸ್ವಲ್ಪ ಕಡೆ ದೂರ ಸರಿ, ಎಲ್ಲಾರು ಬರ್ತಾರೆ. ನೀವು ಗುಂಪು ಕೊಡ್ರಿ, ಯಾರು ಬರುದಿಲ್ಲ. ಮುಂದೆ